ನನ್ನ ಹೆಸರು ನಿತ್ಯ ಅಂತ. ನಾನು ಪ್ರೊಫೆಷನಲ್ ಆರ್ಟಿಸ್ಟು. ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, JNS ಕ್ರಿಯೇಟಿವ್ ವರ್ಲ್ಡ್ ಅಂತ. ಈ ಚಾನಲಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂದರೆ ಡ್ರಾಯಿಂಗ್ಸು, ಕ್ಲೇ ಮಾಡಲಿಂಗು, ಮಿನಿಚರ್ ವರ್ಕು ಮತ್ತು ಲೇಔಟ್ ಮಾಡಲಿಂಗು, ಕೆನೆಟಿಕಲ್ ಸ್ಕಲ್ಪ್ಚರ್ಸು, ಈ ಥರ ಕಂಟೆಂಟ್ ಇರುತ್ತೆ. ಥರ್ಮೋಕೋಲ್ ವರ್ಕು ಮತ್ತು ಮಕ್ಕಳಿಗೆ ಸ್ಕೂಲ್ ಪ್ರಾಜೆಕ್ಟಿಗೆ ಸಂಬಂಧಪಡ್ತಕ್ಕಂಥ ವರ್ಕ್ಗಳನ್ನು ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಕಿರು ಪರಿಚಯದ ಜೊತೆಗೆ ನನ್ನ ಮೊದಲನೇ ವರ್ಕು ಫಿಶ್ ಮಾಡೋದು. ಫಿಶ್ ಡ್ರಾಯಿಂಗ್ ಮತ್ತು ಮಾಡಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೀವು ತುಂಬ ಪ್ರಭೇದದ ಫಿಶ್ಗಳು ನೋಡಿರ್ತಾರೆ. ಅದರಲ್ಲಿ ತುಂಬ ಮುದ್ದಾಗಿರ್ತಕ್ಕಂಥ ಕ್ಯೂಟಾಗಿರ್ತಕ್ಕಂಥ ಫಿಶ್ ಅಂದರೆ ಗೋಲ್ಡ್ ಫಿಶ್. ಇದು ಅಕ್ವೇರಿಯಮ್ನೆಲ್ಲ ಆಲ್ಮೋಸ್ಟ್ ನೋಡಿರ್ತೀರಿ. ಈ ಫಿಶ್ ಮಕ್ಕಳಿಗೆ ತುಂಬ ಇಷ್ಟ. ಇದನ್ನ ಹೇಗೆ ಡ್ರಾಯಿಂಗ್ ಮಾಡೋದು ಮತ್ತು ಇದನ್ನ ಸ್ಕಲ್ಪ್ಚರ್ ಹೇಗೆ ಮಾಡೋದು. ಸ್ಕೆಚ್ ಈಸ್ ಮದರ್ ಆಫ್ ಆರ್ಟ್ ಅಂತ ಕರೀತಾರೆ. ಸ್ಕೆಚ್ಚು ಯಾಕೆ ಮಾಡಬೇಕಪ್ಪ ಅಂದರೆ ಸ್ಕೆಚ್ ಮಾಡೋದ್ರಿಂದ ಆ ಮಾಡಲ್ದು ಶೇಪ್ ಗೊತ್ತಾಗುತ್ತೆ, ಮತ್ತು ಡೆಪ್ತ್ ಎಲ್ಲಿದೆ, ಹೈಲೈಟ್ ಎಲ್ಲಿದೆ, ಅದರ ಡೀಟೇಲ್ ನಮಗೆ ಅನಲೈಸ್ ಆಗಬೇಕಂದ್ರೆ ಮೊದಲು ನಾವು ಡ್ರಾಯಿಂಗ್ ಮಾಡಬೇಕಾಗತ್ತೆ. ಡ್ರಾಯಿಂಗ್ ಮಾಡುವಾಗ ನಮ್ಮ ಹ್ಯಾಂಡ್ ಫ್ರೀ ಇಲ್ಲ ಅಂತ ಅಂದರೆ, ಹ್ಯಾಂಡ್ ಫ್ರೀ ಇರೋಲ್ಲ, ಜಸ್ಟ್ ಲೈನ್ ಹಾಕುವ ಹಾಗೆ ಹೇಗೆ ಹೋಗುತ್ತೆ, ಹ್ಯಾಂಡ್ ಫ್ರೀ ಇರೋಲ್ಲ ಅಂದರೆ ಹ್ಯಾಂಡ್ ಫ್ರೀ ಹೇಗೆ ಮಾಡ್ಕೊಳ್ಳೋದು ಅಂದರೆ ಈ ಥರ ಸಿರ್ಬ್ಲಿಂಗ್ ಮಾಡಬೇಕಾಗತ್ತೆ. ಈಗ ಸರ್ಕಲ್ ಹಾಕೋದು, ಸುಮ್ಮನೆ ಹೀಗೆ ಸರ್ಕಲ್ ಹಾಕೋದು, ಹಾಗೆ ಒಳಗಿಂದ ಹೊರಗೆ ಈ ಥರ ಸರ್ಕಲ್ ಹಾಕೋದು, ಲೈನ್ಸ್ಗಳು ಹಾಕೋದು, ವರ್ಟಿಕಲ್ ಲೈನ್ಸ್, ಹೀಗೆ ಸ್ಟ್ರೈಟ್ ಲೈನ್ಸು, ಹಾರ್ಜೆಂಟ್ ಲೈನ್ಸು, ಹೀಗೆ ಆಮೇಲೆ ಜಿಗ್ಜಾಗ್ ಲೈನ್ಸು, ಈಗ ರಫ್ ಈ ಥರ ಮಾಡೋದ್ರಿಂದ ಹ್ಯಾಂಡ್ ಫ್ರೀ ಆಗಿ ಒತ್ತಿ ಹಿಂಗೆ ಎಳೆಬಾರ್ದು ಲೈನು, ಜಸ್ಟ್ ಸಾಫ್ಟ್ ಲೈನ್ ಹೀಗೆ ಈಗ ಲೈನ್ ಹಾಕಿ ಯಾವ ಲೈನ್ ನಮಗೆ ಪರ್ಫೆಕ್ಟ್ ಅನಿಸುತ್ತೋ ಆ ಲೈನ್ ಸ್ವಲ್ಪ ಡಾರ್ಕ್ ಮಾಡಿ. ಅದನ್ನ ಕ್ಲೇ ಮಾಡಲ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕ್ಲೇ. ಇದು ಕ್ಲೇ ಬಂದುಬಿಟ್ಟು ಸೈಂಥೆಟಿಕ್ ಕ್ಲೇ ಅಂತ ಕರೀತಾರೆ. ಇದು ಟೂಲ್ಸ್ ಬಂದುಬಿಟ್ಟು ಕ್ಲೇ ಟೂಲ್ ಅಂತ ಕರೀತಾರೆ. ಆಲ್ಮೋಸ್ಟ್ ಈ ಕ್ಲೇ ಟೂಲ್ ಎಲ್ಲ ಸ್ಟೇಷನರಿ ಶಾಪ್ನಲ್ಲಿ ಸಿಗುತ್ತೆ. ಇದು ಆರ್ಟು ಸಂಬಂಧಪಟ್ಟಂಥ ಸ್ಟೋರ್ಸ್ಗಳಲ್ಲಿ ನಿಮಗೆ ಅದು ಸಿಗುತ್ತೆ. ಮೊದಲು ಕ್ಲೇ ಈಗ ತೊಗೋಬೇಕು. ಈ ಕ್ಲೇ ತೊಗೊಂಡು ಸಿಂಪಲ್ ಇಲ್ಲಿ ನೋಡಿ ಈ ಥರ ಸಿಂಪಲ್ ರೋಲ್ ಮಾಡಬೇಕು. ಇಲ್ಲಿ ನೋಡಿ ಶೇಪ್ ನೀವು ಸೈಜ್ ನೋಡ್ಕೊಳೋದಾದರೆ ಸಿಂಪಲ್ ಇಟ್ರು ಗೊತ್ತಾಗ್ಬಿಡುತ್ತೆ ನಿಮಗೆ ಸೈಜ್ ಎಷ್ಟಿದೆ ಅಂತ. ಇಷ್ಟೆಷ್ಟು ತೆಗೆದುಬಿಡ್ತೀನಿ.
ಡ್ರಾಯಿಂಗು ಮತ್ತು ಸ್ಕಲ್ಪ್ಚರು. ನಿಮಗೆ ಈ ವರ್ಕ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮಕ್ಕಳಿಗೆ ಈ ಥರ ವರ್ಕ್ ತೋರಿಸಿ ಮಾಡಿಸೋದ್ರಿಂದ ಮಕ್ಕಳ ಕ್ರಿಯೇಟಿವಿಟಿ ಚೆನ್ನಾಗಿ ಬೆಳೆಯುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದ್ರಿಂದ ಹೊಸ ಹೊಸ ವೀಡಿಯೋಗಳನ್ನೆಲ್ಲ ಮಾಡಿದ್ದು ನೀವು ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.